क्राइम अलर्ट, जुर्म के खिलाफ आवाज। ನಾನ್ ಬಂದ್ಬಿಟ್ಟೆ ಮಾವ. ಇಷ್ಟು ದೂರ ಯಾಕೆ ನಿಂತಿದೀಯ? ಹತ್ರ ಬಾ. ನೀವ್ ತುಂಬಾ ನಾಟಿ ಆಗ್ಬಿಟ್ಟಿದ್ದೀರಾ, ಬಿಡಿ. ತುಂಬಾ ದಿನ ಆದ್ಮೇಲೆ ಸಿಕ್ಕಿದೀಯ. ನಿನ್ ಹೋಗಕ್ ಬಿಟ್ಬಿಡ್ತೀನ? ನೀನು ಇಷ್ಟೊಂದೇ ರೆಡಿ ಆಗ್ತಿದೀಯಾ? ಓಹೋ, ನಾನ್ ಡೈಲಿ ಇದೇ ತರ ರೆಡಿ ಆಗೋದು. ನೀವ್ ಇವತ್ ನೋಡ್ತಿದ್ದೀರಾ? ಸಪೋರ್ಟ್ ಅಂತೂ ಮಾಡೋದಿಲ್ಲ, ಅಟ್ಲೀಸ್ಟ್ ಮೇಕಪ್ ಐಟಮ್ಸ್ ಆದ್ರೂ ತಂದ್ಕೊಡಿ. ನೋಡು, ನಿನಗೆ ಬೇಕಾಗಿರೋ ಇಷ್ಟು ಮೇಕಪ್ ನ ತಂದ್ಕೊಡೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ, ಅದನ್ನ ಅರ್ಥ ಮಾಡ್ಕೋ. ದುಡ್ಡು ಯಾವಾಗಿರುತ್ತೆ ನಿಮ್ಮ ಹತ್ರ? ಮದ್ವೆ ಆಗಿ 6 ತಿಂಗಳಾಯ್ತು. ನಾನ್ ಮದ್ವೆ ಆಗ್ಬೇಕಾದ್ರೆ ಏನೇನ್ ತಗೊಂಡ್ಬಂದಿದ್ನೋ ಇವಾಗ್ಲೂ ಅದನ್ನ ಯೂಸ್ ಮಾಡ್ತಿದ್ದೀನಿ. ನಾನ್ ಯೋಚನೆ ಮಾಡಿದ್ದೆ ಬೇರೆ, ಸಿಕ್ಕಿದ್ದೆ ಬೇರೆ. ಏನ್ ಮದ್ವೆ ಆಗೋ ತನಕ ಒಂದೇ ಕಾಲಲ್ಲಿ ನಿಂತಿದ್ರಿ, ಇವಾಗ ನೋಡಿದ್ರೇನೆ ಬೇರೆ. ಇಲ್ಲಿ ಕರ್ಕೊಂಡ್ ಬಂದ್ ಮೋಸ ಮಾಡಿದ್ರಿ. ಮೋಸನಾ? ನಾನೇ ಯಾವ ರೀತಿ ಮೋಸ ಮಾಡಿದ್ದೆ ನಿಂಗೆ? ಮೋಸ ಏನಂತಂದ್ರೆ ನಿಮ್ ಹತ್ರ ಒಂಚೂರ್ ಅಧಿಕಾರನೂ ಇಲ್ಲ. ಏನಿದೆ ಅದೆಲ್ಲ ಮಾವನ ಹತ್ರನೇ ಇದೆ. ಅದು ಹೋಗ್ಲಿ ಬಿಡು. ನಿನ್ ಹತ್ರ ಮಾತಾಡಿ ನಂಗೇನು ಪ್ರಯೋಜನ ಇಲ್ಲ. ನಾನ್ ಮಾವಂಗೋಸ್ಕರ ಪಾಯಸ ಮಾಡ್ಬೇಕು, ನಾನ್ ರೆಡಿಯಾಗಿ ಹೋಗ್ಬೇಕು. ನನಗ್ ಸ್ವಲ್ಪನೂ ಡಿಸ್ಟರ್ಬ್ ಮಾಡ್ಬೇಡಿ. ನಾನ್ ಅವ್ರಿಗೆ ಖುಷಿ ಕೊಟ್ರೆ ಅವರು ನಂಗೆ ಖುಷಿ ಕೊಡ್ತಾರೆ. ಪರ್ಫೆಕ್ಟ್. ಇರು ಮಾನ್ಸಿ, ಎಷ್ಟ್ ಕೆಲ್ಸ ಬಿದ್ದಿದೆ ಕಿಚನ್ ಅಲ್ಲಿ. ನಿಮ್ ಮಾವ ಯಾವಾಗ ಬೇಕಾದ್ರೂ ಬರ್ಬೋದು. ಹಾ, ಬಂದ್ರು ಅನ್ಸುತ್ತೆ. ಆಶೀರ್ವಾದ ಮಾಡಿ. ಸೊಸೆ ಬಾರಮ್ಮ ಬೇಗ. ಸೈಡಿಗೆ ಬನ್ನಿ ಅಕ್ಕ. ಅತ್ತೆ. ಹಾ, ಬಾ ಮಗ್ಲೆ. ವೆಲ್ಕಮ್ ಮಾವವ್ರೆ. ಅಯ್ಯೋ ಸೊಸೆ, ಎಷ್ಟು ಸುಂದರವಾಗಿದೆಯಾ ನೀನು. ಸಾರಿ ಸೊಸೆ, ನಾನು ನಿಮ್ಮ ಮದ್ವೆಗೆ ಬರೋದಕ್ಕೆ ಆಗ್ಲಿಲ್ಲ. ಪರವಾಗಿಲ್ಲ ಮಾವನವ್ರೆ, ಇವಾಗ ನೀವು ಬಂದಿದ್ದೀರಾ ಅಲ್ವಾ, ಇಟ್ಸ್ ಓಕೆ. ಎಷ್ಟು ಸಂಸ್ಕಾರವಂತೆ ನೀನು. ಇವನಿದಾನಲ್ಲ ಅಯೋಗ್ಯ,
ಆಶೀರ್ವಾದ ತಗೊಳಕ್ಕೂ ಬರೋದಿಲ್ವ ನಿಮ್ಮಿಬ್ಬರಿಗೆ? ಹೇ ಬನ್ರಿ, ಏನ್ ನೋಡ್ತಿದ್ದೀರಾ? ಮಾವನವ್ರ ಹತ್ರ ಆಶೀರ್ವಾದ ತಗೊಳ್ಳಿ. ಇರ್ಲಿ ಬಿಡು ಸೊಸೆ. ಬನ್ನಿ ಮಾವ, ನಾನ್ ನಿಮ್ನ ರೂಮ್ ತನಕ ಬಿಟ್ಟು ಬರ್ತೀನಿ. ಬನ್ನಿ ಬನ್ನಿ ಹೋಗೋಣ. ಟಯರ್ಡ್ ಆಗಿದೆ ಅಲ್ಲ? ನಿಮ್ ರೂಮ್. ನಿನಗೆ ಗೊತ್ತಾ, ನಿನ್ ಗಂಡ ವಿಪುಲು ಕೆಲ್ಸಕ್ಕೆ ಬಾರ್ದವನು, ಆದ್ರೆ ನಿನ್ನ ಮದ್ವೆ ಮಾಡ್ಕೊಂಡು ಮೊದಲನೇ ಸಲ ಒಂದು ಒಳ್ಳೆ ಕೆಲಸ ಮಾಡಿದಾನೆ ಅಂತ ನನ್ಗನ್ನಿಸ್ತಿದೆ. ಯಾ ನೀವಂತೂ ಮಾವ. ಗಿಫ್ಟ್ ಬೇಕಲ್ವಾ ನಿನ್ಗೆ? ಗಿಫ್ಟ್? ಇರು. ಸೊಸೆ, ನಾನು ನಿನ್ನ ಮದುವೆನ ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಆದರೆ ಗಿಫ್ಟ್ ಅಂತೂ ಕೊಡಲೇಬೇಕಲ್ವಾ? ಡೈಮಂಡ್ ನೆಕ್ಲೆಸ್ ನನಗೋಸ್ಕರ? ಓ ಮೈ ಗಾಡ್, ನಾನು ಹಾಕೊಂಡು ನೋಡ್ಲಾ? ಓಹೋ, ತುಂಬಾ ಚೆನ್ನಾಗಿದೆ, ನಾನು ಹಾಕೊಂಡು ನೋಡ್ತೀನಿ. ಮಾವ ಅವರೇ, ನೀವೇ ನೆಕ್ಲೆಸ್ ಹಾಕಿ. ತಗೊಳ್ಳಿ. ಎಷ್ಟೊಂದು ಸಖತ್ತಾಗಿ ಕಾಣಿಸ್ತಿದೆ. ಇದು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ರಾಜೇಶ್ವರಿ, ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ನಾನು ರೂಮ್ ಒಳಗಡೆ ಬರ್ಬೇಕಾದ್ರೆ ಬಾಗ್ಲು ತಟ್ಟಿ ಒಳಗೆ ಬರಬೇಕು ಅಂತ? ರೀ, ಅದು ನಿಮ್ ಸೂಟ್ ಕೇಸ್. ನಾನು ಹೇಳಿದ್ ಕೇಳಿಸ್ತಿಲ್ವಾ? ಇದು ತುಂಬಾ ಚೆನ್ನಾಗಿದೆ ಮಾವ ಅವರೇ. ಥ್ಯಾಂಕ್ ಯು ಸೋ ಮಚ್. ನಾನು ಮನೇಲಿ ಎಲ್ಲರಿಗೂ ತೋರಿಸ್ಕೊಂಡು ಬರ್ತೀನಿ, ಸರಿನಾ? ರೀ, ಇಲ್ಲಿ ನೋಡ್ರಿ, ಮಾವ ನಂಗೋಸ್ಕರ ಅಂತ ಏನ್ ಗಿಫ್ಟ್ ತಂದಿದ್ದಾರೆ ಅಂತ. ನೆಕ್ಲೆಸ್ ಚೆನ್ನಾಗಿದೆ ಅಲ್ವಾ? ನಿನಗೇನು ಹುಚ್ಚ? ಈ ನೆಕ್ಲೆಸ್ ನನ್ನ ತಾಯಿಗೆ ಸೇರಿದ್ದು. ನೀನ್ ಯಾಕೆ ತಗೊಂಡೆ? ನನಗೇನ್ ಗೊತ್ತು ನಿಮ್ಮ ಅಮ್ಮಂದಂತ. ನನಗ್ ಮಾವ ಕೊಟ್ರು ನಾನು ಹಾಕೊಂಡೆ. ತಗೊಂಡಾಯ್ತಲ್ವಾ? ಖುಷಿ ಆಯ್ತಾ? ಈಗ ಹೋಗಿ ಇದನ್ನ ವಾಪಸ್ ಕೊಟ್ಬಿಟ್ ಬಾ. ಖಂಡಿತವಾಗ್ಲೂ ಆಗಲ್ಲ. ನಾನ್ ಯಾಕೆ ಈ ನೆಕ್ಲೆಸ್ ನ ವಾಪಸ್ ಕೊಡ್ಲಿ? ಒಂದ್ ಮಾತ್ ಹೇಳಿ, ಅತ್ತೆಗೆ ಇವಾಗ ನೆಕ್ಲೆಸ್ ಹಾಕೊಳ್ಳೋ ವಯಸ್ಸ? ನೀವೇ ಹೇಳಿ, ಇಲ್ಲ ಅಲ್ವಾ? ಹೇಗಿದ್ರು ಇಲ್ಲಿವರೆಗೂ ನೀವು ನಂಗೆ ಏನು ಕೊಡ್ಸಿಲ್ಲ. ಬೇರೆ ಯಾರೋ ಕೊಡ್ಸಿದ್ರು ಅದ್ರಲ್ಲೂ ನಿಮಗ್ ಪ್ರಾಬ್ಲಮ್. ವಿಪುಲ್, ತಲೆ ಕೆಟ್ಟಿದ್ಯಾ ನಿನ್ಗೆ? ಯಾಕೆ ಅವಳ ಮೇಲೆ ಕೈ ಮಾಡ್ತಿದ್ಯಾ? ಇರ್ಲಿ ಹೊಡಿರಿ, ಮೊದ್ಲು ನನ್ ಹಣೆ ಬರನೇ ಸರಿ ಇಲ್ಲ. ನಾನ್ ಯಾಕಾದ್ರೂ ನಿನ್ನ ಮದ್ವೆ ಆದ್ನೋ? ಮಗ್ಲೇ, ಸಮಾಧಾನ ಮಾಡ್ಕೊ ಮಗ್ಲೇ. ಇಷ್ಟೊಂದ್ ಕೋಪ ಒಳ್ಳೇದಲ್ಲ. ತೋರ್ಸು ಈ ನೆಕ್ಲೆಸ್ನ. ತುಂಬಾನೇ ಚೆನ್ನಾಗಿದೆ ಅಲ್ವಾ? ಹಾ, ಥ್ಯಾಂಕ್ ಯು. ಹೌದು. ಮೊದ್ಲು ನಿಮ್ ಮಗನ್ಗೆ ಅರ್ಥ ಮಾಡ್ಸಿ. ಸುಮ್ನೆ ಹೊಡೆದ್ಬಿಟ್ರು. ಇದಕ್ಕೆಲ್ಲ ಕಾರಣ ನಿನ್ನ ಗಂಡ. ನನಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ಆ ವ್ಯಕ್ತಿ ತಲೆಯಲ್ಲಿ ಏನೇನ್ ನಡೀತಾ ಇದೆ ಅಂತ. ವಿಫುಲ್, ಬಾಯಿ ಬಂದಾಗ ಮಾತಾಡ್ಬೇಡ. ನಾನೇನಮ್ಮ ಮಾತಾಡ್ತಾ ಇದ್ದೀನಿ? ನನ್ನ ತಂದೆ ತೀರೋದ್ಮೇಲೆ ನೀನು ಈ ವ್ಯಕ್ತಿ ಜೊತೆ ಮದುವೆ ಆಗಿದೀಯಾ, ಜೊತೆಗೆ ನಮ್ ಜೀವನನ ಹಾಳು ಮಾಡಿದೀಯಾ. ನಿಮ್ಮಿಂದ ಆಗಿದ್ದು ಇದೆಲ್ಲ. ವಿಪುಲ್, ನಾ ಹೇಳೋದ್ ಕೇಳಿಸ್ಕೋ. ನೀನಾದ್ರೂ ಅರ್ಥ ಮಾಡಿಸೋ. ಚಿಕ್ಕ ಸೊಸೆ, ನೀನ್ ಸರ್ವ್ ಮಾಡು ನನಗೆ. ಆಯ್ತು ಮಾವನವ್ರೆ. ಅಕ್ಕ, ಸ್ವಲ್ಪ ಈ ಕಡೆ ಬರ್ತೀರಾ? ನೀವು ಬನ್ನಿ. ಇದ್ ತಗೊಳ್ಳಿ, ಮಟರ್ ಪನ್ನೀರ್. ಮತ್ತೆ ಮಾವನವ್ರೆ, ನಾನ್ ನಿಮ್ಗೋಸ್ಕರ ಒಂದ್ ಸ್ಪೆಷಲ್ ಡಿಶ್ ಮಾಡಿದೀನಿ. ನಮ್ಮ ಮನೆ ಸೊಸೆ ನನಗೋಸ್ಕರ ಮಾಡಿದ್ದಾರೆ ಅಂದ್ಮೇಲೆ ತಿಂದೇ ಇರಕ್ಕಾಗುತ್ತಾ? ಇದು ಬಿಸಿ ಬಿಸಿ ಪಾಯಸ. ಇದು ನಾನೇ ಮಾಡಿದ್ದು ಮಾವ. ನೀವ್ ಅದನ್ನ ತಿನ್ಬಿಟ್ಟು ಹೇಳಿ ಚೆನ್ನಾಗಿದ್ಯಾ ಇಲ್ವಾ ಅಂತ. ಹಾ, ಬಿಡ್ಸು. ತಗೊಳ್ಳಿ ಇದನ್ನ.
ಇಂಥ ಪಾಯಸನ ನನ್ನ ಲೈಫಲ್ಲೇ ತಿಂದಿರ್ಲಿಲ್ಲ. ನಿಜವಾಗ್ಲೂ? ಸಾಕು ಸಾಕು ಸಾಕು, ಜಾಸ್ತಿ ಆಗೋಯ್ತು. ನಿಜವಾಗ್ಲೂ ಸೊಸೆ, ಇಷ್ಟು ರುಚಿ ರುಚಿಯಾಗಿ ಅಡುಗೆ ಮಾಡಿರೋ ನಿನ್ನ ಕೈನ ನಾನು ಮುಟ್ಲೇಬೇಕು ಅನ್ಸುತ್ತೆ. ಬನ್ನಿ ಮಾವ, ನಾನೇ ನಿಮ್ ಕೈಗಳನ್ನ ತೊಳಿತೀನಿ. ಬನ್ನಿ. ಸರಿ. ಅಣ್ಣ, ನೀವು ನನ್ನ ಯಾಕೆ ತಡೆದ್ರಿ? ವಿಪುಲ್, ಅದರಿಂದ ಏನಾಗುತ್ತೆ? ಯಾಕೆ? ನಿನ್ ಗೊತ್ತಲ್ವಾ ಅವ್ರು ಹೇಗಿದಾರಂತ? ನೀನೇನೋ ಕೇಳ್ಬೇಕಲ್ಲ. ನೀನ್ ಹೆಂಡತಿಗೆ ಕೇಳು ಫಸ್ಟು. ಅವ್ಳು ನಡ್ಕೊಳ್ಳೋ ರೀತಿ ನೋಡಿದ್ಯಾ? ಫಸ್ಟ್ ಅವಳು ಬುದ್ಧಿ ಹೇಳು. ಯಾವಾಗ ನೋಡಿದ್ರೆ ಅವ್ನ ಹಿಂದೆನೆ ಸುತ್ತಾಡ್ತಾಳೆ. ಅವಳು ಮೊದ್ಲು ಅರ್ಥ ಆಗ್ಬೇಕಲ್ವಾ? ಲಾ 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 ಲಾ. ಮಾನ್ಸಿ, ಅರೆ, ನನ್ನ ಮಾತು ಕೇಳಿಸ್ಕೊ. ನೋಡು ಮಾನ್ಸಿ, ನಿನಗೆ ಆ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲ, ಅವನು ಏನು ಅಂತ. ಅದಕ್ಕೆ ಪ್ಲೀಸ್ ಅವನಿಂದ ಸ್ವಲ್ಪ ದೂರ ಇರು. ಓಫೋ, ಆ ವ್ಯಕ್ತಿ ಈ ವ್ಯಕ್ತಿ ಅಂತ ಏನ್ ಹೇಳ್ತಿದ್ದೀರಾ? ಅವ್ರು ನಿಮ್ ಅಪ್ಪ ಮತ್ತೆ ನನ್ಗೆ ಮಾವ. ಸ್ವಲ್ಪ ನೀವು ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಿ. ಅವನು ನನ್ನಪ್ಪ ಅಲ್ಲ, ನನ್ನ ತಾಯಿಗೆ ಗಂಡ ಅಷ್ಟೇ. ನನ್ನ ತಂದೆ ತೀರೋಗಿ ತುಂಬಾ ದಿನ ಆಗಿದೆ. ನೀನ್ ಆ ವ್ಯಕ್ತಿನ ಇವತ್ತೇ ಭೇಟಿಯಾಗಿದೀಯಾ, ಆದ್ರೆ ನಾವು ಅವನನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದೀವಿ. ಸರಿಯಾಗಿ ಹೇಳಿದ್ರಿ. ಬೆಳಿಗ್ಗೆ ರಾತ್ರಿ ಅಂದೇನೆ ದುಡ್ಡು ಅಂತ ಅವ್ರ ಹಿಂದೆ ಸಿತ್ತೋದು, ಇವಾಗ ನನಗ್ ಹೇಳಕ್ ಬಂದ್ಬಿಟ್ರು. ಸುಮ್ನೆ ಇದ್ರೆ ಸರಿ. ಇವಾಗ ನನ್ಗೆಲ್ಲ ಗೊತ್ತು, ಏನು ಹೇಳಕ್ ಬರ್ಬೇಡಿ. ಮಾನ್ಸಿ, ಅವನು ಬರೀ ಮನೆ ಖರ್ಚಿಗೆ ಅಂತ ನನ್ನ ತಾಯಿಗೆ ದುಡ್ಡು ಕೊಡೋದು, ಆದ್ರೆ ನಮಗೆ ಅಂತ ಅಲ್ಲ. ಮತ್ತೆ ನಿಂಗೆ ಗೊತ್ತಾ, ಅವನು ನನ್ನ ಅಣ್ಣನ ತನ್ನ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಕೂಡ ಮಾಡ್ಕೊಳ್ಳಲ್ಲ. ನೀವ್ ಈ ಕಡೆ ಬನ್ನಿ. ಎಲ್ಲಿ ನೋಡಿ, ಅದೇನೇ ಆಗ್ಲಿ ನನ್ ತಲೆ ತಿನ್ನಕ್ ಬರ್ಬೇಡಿ. ನನ್ ಬ್ಯೂಟಿ ಸ್ಲಿಪ್ಗೆ ಟೈಮ್ ಆಯ್ತು, ನನಗ್ ಡಿಸ್ಟರ್ಬ್ ಮಾಡಕ್ ಬರ್ಬೇಡಿ ನೀವು. ನಾನ್ ಮಲಗ್ಬೇಕು. ಹೇಗೆ ಹೇಳಿ ಅವ್ರಿಗೆ? ಇಲ್ಲಿ ಕೇಳಿ, ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನು ನಿಮ್ಮ ಹತ್ರ ಒಂದು ಮಾತು ಕೇಳ್ಬೋದಾ? ನೋಡಿ, ಅವ್ರು ಇನ್ನೂ ತುಂಬಾ ಚಿಕ್ಕ ಹುಡುಗರು. ನೀವಂತೂ ದೊಡ್ಡೋರಲ್ವಾ, ಅವ್ರ ತಂದೆ ಕೂಡ. ಅದಕ್ಕೆ ನೀವೇ ಮಾತಾಡಿದ್ರೆ ಒಳ್ಳೇದು. ರಾಜೇಶ್ವರಿ, ನನಗೆ ಬುದ್ಧಿ ಹೇಳಕ್ ಬರಬೇಡ. ನಿಮ್ಮ ಮಕ್ಳಿಗೆ ಹೇಳಿ ಅರ್ಥ ಮಾಡಿಸು. ಒಂದು ಮಾತು ಹೇಳ, ನನಗೆ ಗೊತ್ತು ನಿಮ್ಮ ಬಿಸ್ನೆಸ್ಸಲ್ಲಿ ತುಂಬಾ ಸ್ಟ್ರೆಸ್ಸು ಮತ್ತೆ ತೊಂದರೆ ಆಗ್ತಿದೆ ಅಂತ. ನಾನು ಏನು ಹೇಳ್ತೀನಿ ಅಂದ್ರೆ, ಬಿಸ್ನೆಸ್ಸಲ್ಲಿ ಅವರನ್ನ ಜೊತೆಗೆ ಸೇರಿಸ್ಕೊಳ್ಳಿ. ಬಿಸ್ನೆಸ್ನು ಕಲಿತಾರೆ, ನಿಮ್ಗಿರೋ ಒತ್ತಡ ಕೂಡ ಕಡಿಮೆ ಆಗ್ಬಿಡುತ್ತೆ. ಇವಾಗ ಹೇಳಿದ್ದನ್ನ ಇನ್ನೊಂದ್ಸಲ ಹೇಳ್ಬೇಡ. ಈ ಎಲ್ಲ ಬಿಸ್ನೆಸ್ಸು, ದುಡ್ಡು ನಂದು. ನಿಮ್ಮನ್ ಸಾಕ್ತಾ ಇದ್ದೀನಲ್ಲ ಅಷ್ಟೇ. ದುಡ್ಡು ನಿಮ್ದೆ, ಆದ್ರೆ ಮಾನ್ಸಿ ಅವಳು ವಿಪುಲ್ ಹೆಂಡತಿ ಅಲ್ವಾ? ನೋಡಿ, ಅವಳು ಮುಗ್ದೆ. ನೀವಂತೂ ದೊಡ್ಡೋರಲ್ವಾ? ಇದೆಲ್ಲ ನಿಮ್ಗೆ ಶೋಭೆ ಅಲ್ಲ. ನಿಮ್ಗೆ ಅರ್ಥ ಆಗ್ತಿದ್ಯಾ ನಾನು ಏನು ಹೇಳ್ತಿದ್? ನೀನು ನೋಡಕ್ಕಂತೂ ಚೆನ್ನಾಗಿಲ್ಲ, ಅಟ್ಲೀಸ್ಟ್ ಮಾತಲ್ಲಾದ್ರೂ ಚೆನ್ನಾಗಿರು. ಎಲ್ಲ ಮೂಡ್ನೂ ಹಾಳು ಮಾಡ್ಬಿಟ್ಟೆ. ಏನು, ಯಾಕೆ ಫೋನ್ ಮಾಡಿದ್ದು? ನಾನು ನನ್ನ ಬಾಯಿನ ಬಿಡೋದಕ್ಕೆ ಜಾಸ್ತಿ ಸಮಯ ಬೇಕಾಗಲ್ಲ ಅಂತ ಹೇಳೋದಕ್ಕೆ ಕಾಲ್ ಮಾಡಿದ್ ನಾನು. ನಾನು ನಿನ್ಗೆ ಆಲ್ರೆಡಿ ತುಂಬ ದುಡ್ಡನ್ನ ಕೊಟ್ಟಿದ್ದೀನಿ, ಇನ್ನೂ ಕೊಡ್ತೀನಿ. ಆದ್ರೆ ನಂಗಿನ್ನೂ ಬೇಕು. ಸರಿ ಆಯಿತು, ನಾನು ನಿನಗೆ ಫೋನ್ ಮಾಡಿ ಕರಿತೀನಿ. ಅತ್ತೆ, ಚಿಕ್ಕ ಸೊಸೆ, ಹೇಳಿ ಮಾವನವರೇ. ನಾನು ನಿನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಶಾಪಿಂಗ್? ವಾವ್! ಇಟ್ಕೊಳ್ಳಿ ಇದನ್ನ. ಬನ್ನಿ ನಾವು ಹೋಗೋಣ. ರೆಡಿ ಇದೀನಿ. ಮಾನ್ಸಿ, ಹಾ, ನಿನ್ ಶಾಪಿಂಗ್ಗೆ ಹೋಗ್ತಾ ಇದೀಯ ಅಂತ ಅಂದ್ಮೇಲೆ ಅಮ್ಮನ ಜೊತೆ ಕರ್ಕೊಂಡು ಹೋಗು. ಅವರು ಏನೋ ಸ್ವಲ್ಪ ಅವ್ರು ಬೇಕಾಗಿರೋದನ್ನ ಶಾಪಿಂಗ್ ಮಾಡ್ತಾರೆ ಅಲ್ವಾ? ಹಾ. ಅತ್ತೆ ಬಂದಲ್ಲಿ ಏನ್ ಮಾಡ್ತಾರೆ? ರಾಜೇಶ್ವರಿಗೆ ಏನೇನು ಬೇಕೋ ಅದನ್ನ ಮಾನ್ಸಿನೇ ಖುದ್ದಾಗಿ ತರ್ತಾಳೆ. ಹಾ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಹೊರಡೋಣ ಮಾನ್ಸಿ? ಆಯ್ತು ಮಾವನವರೇ, ನಡಿ. ನಡಿ. ಬನ್ನಿ, ನಾನ್ ಬರ್ತೀನಿ.
ಇದೆಲ್ಲ ನೀವು ಸುಮ್ಮನೆ ಇರೋದಕ್ಕೇನೆ ಆಗ್ತಾ ಇರೋದಮ್ಮ. ಯಾವತ್ತೂ ಸುಮ್ಮನೆನಾ? ಯಾವಾಗ ನೋಡಿದ್ರು? ಇವಾಗ ನೋಡಿ ನಿಮ್ಮಿಂದ ಏನಾಗ್ತಾ ಇದೆ ಅಂತ. ವಿಪುಲ್ ಅಣ್ಣ ನಿಜ ಹೇಳ್ತಿದ್ದಾರೆ. ನೀವ್ ಯಾಕೆ ಅವ್ರನ್ನ ತಡಿಲಿಲ್ಲ? ನಮ್ಗಂತೂ ಅಧಿಕಾರ ಇಲ್ಲ, ಇದೇ ನಮ್ ಯೋಗ್ಯತೆ ಅಲ್ವಾ? ನಾವಂತೂ ಅವರಿಗೆ ಏನು ಹೇಳೋಕ್ಕಾಗಲ್ಲ. ಆದ್ರೆ ನೀವಾದ್ರೂ ಅವ್ರನ್ನ ತಡಿಬೋದಿತ್ತಲ್ಲ. ಆದ್ರೆ ಅಮ್ಮ ನೀವು ಅಮ್ಮನ್ಗೆ ಯಾಕೆ ಹೇಳ್ತಾ ಇದೀಯಾ? ಹಾ, ಹೇಳಂಗಿದ್ರೆ ನೀನ್ ಹೆಂಡತಿಗೆ ಹೋಗಿ ಹೇಳು. ಅವಳು ಈ ತರ ಆಡ್ತಾ ಇರೋದಕ್ಕೆ ಅವರು ಆ ತರ ಆಡ್ತಾ ಇರೋದು. ಅಮ್ಮ ನಮಗೋಸ್ಕರ ತಾನೇ ಮದುವೆ ಆಗಿದ್ದು. ನಿನ್ಗೇನ್ ಅನ್ಸುತ್ತೆ? ಅವರು ಮಾನಸಿನ ಬಿಟ್ಟಿದಾರಂತ ಅನ್ಕೊಂಡಿದ್ಯಾ? ನಿನ್ ಗೊತ್ತಾ ನನ್ನ ಹೆಂಡತಿ ಸುನಿತಾ ಜೊತೆನೂ ಯಾವ ತರ ನಡ್ಕೊಂಡ್ರಂತ? ಒಂದ್ಸರಿ ಪ್ರಯತ್ನ ಪಟ್ಟಿದ್ರು ಅವರು. ತಗೊಳ್ಳಿ ಮಾವ, ಇದು ಐಸ್. ಮಾವನವ್ರೆ, ಬಿಡಿ ಬಿಡಿ, ಕೈ ಬಿಡಿ ಬಿಡಿ. ಸುನೀತಾ, ನಿನ್ ಲಿಮಿಟ್ಸ್ ಅಲ್ಲಿ ನಿನ್ನಿದ್ರೆ ಒಳ್ಳೇದು. ನಡಿ ಸುನೀತಾ. ಸುನೀತಾ ಅವತ್ತ ಅವ್ರನ್ನ ತಡೆದ್ಲು, ಅದಕ್ಕಾಗೆ ಬಚಾವು. ಅದಾದ್ಮೇಲೆ ಯಾವುದೇ ತರ ಪ್ರಯತ್ನ ಪಟ್ಟಿಲ್ಲ ಅವರು. ಆದ್ರೆ ಮಾನ್ಸಿ ನನ್ ಮಾತನ್ನ ಎಲ್ಲಿ ಕೇಳ್ತಾಳೆ ಅಣ್ಣ? ಅವಳಿಗೆ ದುಡ್ಡು ಅಂತ ಕೇಳಿದ್ರೆ ಸಾಕು ತಲೆ ಕೆಡುತ್ತೆ. ನನಗೆ ನಿಜವಾಗ್ಲೂ ಅರ್ಥ ಇಲ್ಲ ಅವಳಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ. ನನ್ನ ಕೈಲಿ ಕೆಲಸ ಇರೋದೇ ಇದಕ್ಕೆಲ್ಲ ಕಾರಣ. ನನಗನ್ಸುತ್ತೆ ನಾವೀಗ ನಮ್ಮ ಪಾಲ್ನ ಕೇಳಲೇಬೇಕು ಅಂತ. ಪಾಲ ನಿನ್ಗನ್ಸತ್ತ ಅವ್ರು ಕೊಡ್ತಾರೆ ಅಂತ? ಅಯ್ಯೋ, ಯಾಕೆ ಕೊಡೋದಿಲ್ಲ? ಅವನು ನಮ್ಮ ತಾಯಿಗೆ ಗಂಡ. ಅದಕ್ಕಾಗಿ ಈ ಆಸ್ತಿ ಮೇಲೆ ಅವನಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನಮಗೂ ಇದೆ. ನಾನ್ ನನ್ನ ಪಾಲ್ನ ತಗೋತೀನಿ, ಮತ್ತೆ ಮಾನ್ಸಿನ ಅವನಿಂದ ದೂರ ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ವಿಪುಲ್ ಪಾಲ್ ಬಗ್ಗೆ ಮಾತಾಡ್ತಿದ್ದಾನೆ. ಹೀಗಾದ್ರೆ ಹೋಯ್ 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 ಹೋಯ್, ಇಲ್ಲಿ ನೋಡಿ, ನಾನು ಇವತ್ತು ಎಷ್ಟೊಂದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತಂತೂ ಶಾಪಿಂಗ್ ಸಖತ್ತಾಗಿತ್ತು. ನೋಡಿ, ನಾನ್ ನಿಮ್ಗೋಸ್ಕರ ಒಂದ್ ಒಳ್ಳೆ ಚೂಡಿದಾರ್ ತಂದಿದ್ದೀನಿ ನೋಡಿ. ಮತ್ತೆ ಅದೇನಂದ್ರೆ ಮಿಕ್ಕಿದೆಲ್ಲ ಸೀರೆಗಳನ್ನ ನನಗೇನೆ ಶಾಪಿಂಗ್ ಮಾಡಿದೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನನ್ನ ವಾರ್ಡ್ರೋಬ್ ಚೇಂಜ್ ಆಗುತ್ತೆ. ಅಟ್ಲೀಸ್ಟ್ ಹಾಕೊಂಡಾದ್ರು ತೋರ್ಸು. ಅರೆ ಹಾ ಮಾವನವರೇ, ನನಗೆ 2 ನಿಮಿಷ ಟೈಮ್ ಕೊಡಿ, ನಾನು ಈಗಲೇ ಚೇಂಜ್ ಮಾಡ್ಕೊ ಬರ್ತೀನಿ. ಹೇ ನೋಡಿ ನನ್ನ ಸೀರೆ. ಎಷ್ಟ್ ಚೆನ್ನಾಗಿದೆ ಅಲ್ವಾ? ಹೌದು. ಅತ್ತೆ ನೋಡಿ, ಎಷ್ಟ್ ಚೆನ್ನಾಗಿದೆ. ಈ ಸೀರೆ ಅಂತೂ ನನ್ಗೆ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇದಂತೂ ಬೆಸ್ಟ್ ಸೀರೆ ಅಲ್ವರಿ? ನೋಡಿ, ಚೆನ್ನಾಗಿದೆ ಅಲ್ವಾ? ಅರೆ, ಚೆನ್ನಾಗಿ ಕಾಣಿಸ್ತಿದೀನಿ ಅಲ್ವಾ ಮಾವನವ್ರೆ? ತುಂಬಾ ಸುಂದರವಾಗಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನಾನು ನಿಮ್ ಜೊತೆ ಒಂದ್ ಸೆಲ್ಫಿ ತಗೊಂತೀನಿ. ಇಲ್ಲಿ ಲೈಟ್ ಪ್ರಾಬ್ಲಮ್ ಆಗ್ತಿದೆ, ಅಷ್ಟೊಂದು ಚೆನ್ನಾಗೇ ಬರ್ತಿಲ್ಲ. ನಾವೊಂದ್ ಕೆಲ್ಸ ಮಾಡೋಣ, ಟೆರೆಸ್ ಮೇಲೆ ಹೋಗಿ ಫೋಟೋಗಳು ತಗೋಬರೋಣ. ನಿಮಗ್ ಗೊತ್ತಾ ಸನ್ಲೈಟ್ ಅಲ್ಲಿ ಎಷ್ಟ್ ಚೆನ್ನಾಗಿ ಫೋಟೋ ತೆಗಿಬೋದಂತ? ಅರೆ ಟ್ರಸ್ಟ್ ಮೀ, ಬನ್ನಿ ಬನ್ನಿ ಹೋಗೋಣ. ಆ ರೆಡ್ ಸೀರೆ ಇದೆಯಲ್ಲ, ಆ ಸೀರೆಲಂತೂ ಸಖತ್ತಾಗಿ ಕಾಣಿಸುತ್ತೆ. ನೀವಂತೂ ನನ್ಗೆ ಇವತ್ತು ತುಂಬಾನೇ ಖುಷಿ ಕೊಟ್ರಿ. ಯಾರಿಗೆ ಆಗ್ಲಿ ಮಾವನ್ಗೆ ಸೊಸೆ ಅನ್ನೋಳು ಮಗಳ ತರ ಇರ್ತಾಳೆ. ಅದೇ ರೀತಿ ಸೊಸೆ ಆದವಳು ಮಾವನ್ಗೆ ಮಗಳ ರೀತಿನೇ ಇರ್ತಾಳೆ. ನಮಸ್ಕಾರ, ನಾನು ಜಿತಿನ್ ಲಲ್ವಾನಿ. ಇವತ್ತಿನ ಕ್ರೈಮ್ ಅಲರ್ಟ್ ನ ಎಪಿಸೋಡ್ ನಲ್ಲಿ ಯಾವ ರೀತಿ ಮಾನ್ಸಿ ಮತ್ತೆ ರವೀಂದ್ರ ಮಾವ ಮತ್ತೆ ಸೊಸೆ ಇಬ್ರು ಸೇರಿ ಒಂದು ಸಂಬಂಧನ ಹೇಗೆ ಹಾಳು ಮಾಡ್ಕೊಂಡಿದ್ದಾರೆ ಅನ್ನೋದನ್ನ. ಮಾನ್ಸಿಗೆ ದುಡ್ಡಿನ ಅತಿ ಆಸೆ, ಆದ್ರೆ ರವೀಂದ್ರ ತನ್ನ ದುಡ್ಡಿಂದ ಈ ಸಂಬಂಧನ ಅಳಿಯೋಕ್ ಶುರು ಮಾಡ್ದ. ಅವರಿಬ್ರು ಎಷ್ಟು ಮಟ್ಟಿಗೆ ಇಳ್ದಿದ್ರು ಅಂದ್ರೆ ತಮ್ಮ ಸಂಸಾರದ ಮಾನ ಮರ್ಯಾದೆನ ಬೀದಿ ಪಾಲ್ ಮಾಡೋದಕ್ಕೂ ತಯಾರಾಗಿದ್ರು. ವಿಪುಲ್ ಮತ್ತೆ ಮಾನ್ಸಿ ತಮ್ಮ ಮಲ ತಂದೆನ ತಡೆಯೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತಾರ ಹೇಗೆ? ಬನ್ನಿ ನೋಡೋಣ. ಎಲ್ಲಿ ಕರ್ಕೊಂಡ್ ಬರ್ತಾ ಇದ್ದೀನಿ? ಎಲ್ಲಿ ತಗೊಳ್ಳೋಣ? ಇಲ್ಲಿ ಚೆನ್ನಾಗಿ ಬೆಳ್ಕಿದೆ, ಓಕೆನಾ? ಇನ್ನೊಂದು 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 ಚೆನ್ನಾಗಿ ಬಂದಿದೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಮಾವನವರೇ. ನಿಮಗ್ ಗೊತ್ತಾ, ನನಗ್ ತುಂಬಾ ದಿನಗಳಿಂದ ಯಾರು ಗಿಫ್ಟೇ ಕೊಟ್ಟಿರ್ಲಿಲ್ಲ, ಅದಕ್ಕೆ ನಾನು ಇವಾಗ ಎಕ್ಸೈಟ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎಲ್ಲ ಯಾವ ವಿಷಯಕ್ಕೆ? ನೀನ್ ನನ್ನ ಸೊಸೆ ಅಲ್ವಾ?
ಒಂದು ನಿಮಿಷ. ಇಷ್ಟೊಂದು ದುಡ್ಡು? ಇದು ನಿನ್ ಮೇಕಪ್ಗೋಸ್ಕರ. ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೋ. ನಿನ್ ಕೆಲ್ಸಕ್ಕೆ ಬರ್ದಿರೋ ಗಂಡ ಇದಾನಲ್ಲ, ಅವ್ನು ನಿನ್ಗೆ ಖಂಡಿತ ಏನೂ ಸಪೋರ್ಟ್ ಮಾಡೋದಿಲ್ಲ. ಹಾ, ಮಾಡೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮಾವನವ್ರೆ. ಇಷ್ಟೊಂದು ದುಡ್ಡಲ್ಲಿ ಎಷ್ಟೊಂದು ತಗೋಬಹುದು ಅಂತ ನನಗೆ ನಂಬಕ್ಕೆ ಆಗ್ತಿಲ್ಲ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಮಾವನವ್ರೆ. ನಾನು ಬರ್ತೀನಿ. ಫೋನ್ ಯಾಕೆ ಮಾಡಿದ್ಯಾ? ನಾನು ನಿನ್ಗೆ ಹೇಳಿದ್ನಲ್ಲ ಫೋನ್ ಮಾಡಬೇಡ ಅಂತ. ಯಾರಿಗಾದ್ರೂ ಏನಾದರೂ ಗೊತ್ತಾದರೆ ತೊಂದರೆ ಆಗುತ್ತೆ. ನಾನೇ ನಿನಗೆ ಕಾಲ್ ಮಾಡ್ತೀನಿ. ಯಾವಾಗ ಎಲ್ಲಿ ಸಿಗಬೇಕು ಅಂತ ನಾನು ಹೇಳ್ತೀನಿ. ದುಡ್ಡು 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 ಲಾ 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 ಲಾ. ಓಹೋ, ಎಷ್ಟೊಂದು ದಿನಗಳಾದ್ಮೇಲೆ ನಾನು ಇಷ್ಟೊಂದು ದುಡ್ಡು ನೋಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಾವನವ್ರೆ. ಯು ದ ಬೆಸ್ಟ್. ಲಾ 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 ಲಾ. ಆಹಾ, ದುಡ್ಡು 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 ದುಡ್ಡು. ಆಹಾ ಹಾ ಹಾ ಹಾ. ಲಾ 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 ಲಾ. ಓಹೋ ಹೋ ಹೋ ಹೋ. ದುಡ್ಡು ದುಡ್ಡು. ಓ, ಇದೇನ್ ಮಾಡ್ತಿದ್ದೀರಾ ನೀವು? ಅಯ್ಯೋ, ಬಿಡಿ ಬಿಡಿ, ನನ್ ದುಡ್ಡು ಸುಡ್ತಿದ್ದೀರಾ ನೀವು. ನನ್ ದುಡ್ಡು ಸುಡ್ತಿದ್ದೀರಾ. ಬಿಡಿ ಬಿಡಿ. ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ನೀವು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿದಿದ್ರೆ ಅದ್ರ ಬೆಲೆ ನಿಮ್ಗೆ ಗೊತ್ತಾಗ್ತಿತ್ತು. ನನ್ ದುಡ್ಡು ಜೊತೆ ಯಾಕೆ ಆಟ ಆಡ್ತಿದ್ದೀರಾ? ಏನ್ರೋ, ಯಾಕೆ ನನ್ನ ಮುಂದೆ ನಿಂತಿದ್ದೀರಾ ನೀವಿಬ್ರು? ನಮಗೆ ನಮ್ಮ ಪಾಲ್ ಬೇಕು. ನೀವು ಆಸ್ತಿನ ಭಾಗ ಮಾಡಬೇಕು. ಯಾಕಂದ್ರೆ ನಾವು ನಮ್ಮ ಜೀವನನ ರೂಪಿಸ್ಕೊಳ್ಬೇಕು. ಹೇ ರಾಜೇಶ್ವರಿ, ಇಲ್ಬಾ, ನಿನಗೊಂದು ಜೋಕ್ ಹೇಳ್ತೀನಿ. ಇವರಿಬ್ಬರಿಗೂ ಅವ್ರ ಪಾಲ್ ಬೇಕಂತೆ. ಇಲ್ಲಿ ನೋಡ್ರೋ ಅಯೋಗ್ಯರ, ಈ ಆಸ್ತಿ ದುಡ್ಡು ಎಲ್ಲ ನಂದು. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ಈ ಮನೇಲಿ ನೀವು ಇರ್ತೀರಲ್ಲ, ಅದು ಕೂಡ ನಂದೇ. ಮತ್ತೆ ನೀವಿಬ್ರು ಇಲ್ಲಿ ಏನಕ್ಕೋಸ್ಕರ ಇದ್ದೀರಾ ಅಂದ್ರೆ, ಯಾಕೆ ಅಂದ್ರೆ ನೀವು ರಾಜೇಶ್ವರಿ ಮಕ್ಕಳಾಗಿರೋದಕ್ಕೆ. ರಾಜೇಶ್ವರಿ ಅರ್ಥ ಮಾಡಿಸೋರ್ಗೆ ನಾಲ್ಗೆ ಬರ್ತಾ ಬರ್ತಾ ಉದ್ದ ಆಗ್ತಾ ಇದೆ. ಈ ಆಸ್ತಿ ಪಾಸ್ತಿ ಎಕ್ಸ್ಪೋರ್ಟ್ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ನನ್ನ ಶ್ರಮದಿಂದ ಸಂಪಾದನೆ ಮಾಡಿದ್ದು. ನಿಮ್ಮಿಬ್ಬರಿಗೂ ಏನು ಕೊಡೋದಿಲ್ಲ, ಅರ್ಥ ಆಯ್ತಾ? ಹೌದಾ? ಹಾಗಿದ್ರೆ ನೀವು ನಮ್ಮನ್ನ ಇಲ್ಲಿ ಮನೆ ಕೆಲ್ಸಕ್ಕೆ ಅಂತ ಇಟ್ಕೊಂಡಿರೋದಾ? ನಿನ್ನಂತ ವ್ಯಕ್ತಿಯಿಂದ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಇದನ್ನೇ. ನೀನು ನನ್ನ ತಾಯಿಗೆ ಗಂಡ ಆಗದೆ ಹೋಗಿದ್ದಿದ್ರೆ ನಾನಿಷ್ಟೊತ್ತಿಗೆ ನಿನ್ನ ಕೊಂದಾಕ್ಬಿಡ್ತಾ ಇದ್ದೆ. ವಿಪುಲ್, ಬಾಯ್ ಮುಚ್ಚು. ನಾಚಿಕೆ ಆಗ್ಬೇಕು ನಿನ್ಗೆ. ಅವರು ನಿಮ್ಮಪ್ಪ. ಸರಿಯಾಗಿ ಹೇಳಿದ್ರಿ ಅತ್ತೆ. ಗೊತ್ತಿಲ್ಲ ಇವ್ರಿಗೇನಾಗಿದೆ ಅಂತ. ದೊಡ್ಡೋರು ಚಿಕ್ಕೋರು ಅನ್ನೋದನ್ನೇ ಮರ್ತ್ಬಿಟ್ಟಿದ್ದಾರೆ. ನೋಡ್ದೆ ಅಲ್ಲ, ಹೇಳಿದ್ನಲ್ವಾ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಅಂತ. ಒಂದು ಬಿಡಿ ಕಾಸು ಕೊಡೋದಿಲ್ಲ ಆ ವ್ಯಕ್ತಿ ನಮಗೆ. ನನಗೆ ಇವನನ್ನ ಕೊಂದಾಗ್ಬಿಡ್ಬೇಕು ಅನ್ನೋಷ್ಟು ಯೋಚನೆಗಳು ತಲೆಯಲ್ಲಿ ಬರ್ತಾ ಇದೆ. ಆಗ ಈ ಆಸ್ತಿನೂ ನಮಗ್ ಬರುತ್ತೆ, ಮತ್ತೆ ನಾವು ನೆಮ್ಮದಿಯಿಂದ ಇರ್ಬೋದು. ಏನು ಬಾಯಿಗೆ ಬಂದು ಮಾತಾಡ್ತಿದ್ಯಾ? ಅಪ್ಪಿ ತಪ್ಪಿನೂ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಒಂದು ವೇಳೆ ನೀನೇನಾದರೂ ಆಗ್ಬಾರ್ದೆ ಅನ್ಕೋ, ಪೂರ್ತಿ ಜೀವನ ಜೈಲಲ್ಲಿ ಕಳಿಬೇಕಾಗುತ್ತೆ. ಇಲ್ಲಿ ನೋಡಿ, ಮಾವನವ್ರೆ, ನೀವು ಸ್ಟ್ರೆಸ್ ತಗೋಬೇಡಿ. ನಿಮ್ ಯೋಗ ಮಾಡೋದಕ್ಕೆ ಟೈಮ್ ಆಯ್ತಲ್ಲ, ನೀವು ಆಚೆ ಹೋಗಿ, ನಾನು ನಿಮ್ಗೋಸ್ಕರ ಜ್ಯೂಸ್ ತಗೋಬರ್ತೀನಿ. ಸರಿನಾ? ಮಾವನವ್ರೆ, ನೀವ್ ನನ್ ಮೇಲೆ ಇಷ್ಟೊಂದು ಕೋಪ ಮಾಡ್ಕೋಬೇಡಿ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನೀವ್ ಡೈಲಿ ಯೋಗ ಮಾಡ್ತೀರಲ್ವಾ, ನನ್ಗೂ ಕಲ್ಸ್ಕೊಡಿ. ನಾನು ಕೂಡ ಯಂಗ್ ಆಗಿ ಫಿಟ್ ಆಗಿ ನಿಮ್ ತರನೇ ಇರ್ಬೇಕು. ಸರಿ ಮನ್ಸಿ, ಹೇಳಿ. ಮೊದಲು ನೇರವಾಗಿ ನಿಂತ್ಕೋ. ಕೈನ ಮೇಲ್ ಮಾಡು. ಇನ್ನೊಂದು ಸ್ವಲ್ಪ ಸ್ಟ್ರೈಟು. ಆರಾಮ ಅನಿಸ್ತಿದ್ಯಾ? ಸ್ಟ್ರೆಸ್ ಆಗ್ತಿದೆ. ಕಂಪ್ಲೀಟ್ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ.
ವೆರಿ ನೈಸ್. ಹಾ ಈಗ ಎರಡನೇ ಸ್ಟೆಪ್ ಮಾಡೋಣವಾ? ಮಾವನವ್ರೆ, ಅವ್ರು ನೋಡಿ ನಮ್ಮನ್ ಗುರಾಯಿಸ್ಕೊಂಡು ಹೇಗ್ ನೋಡ್ತಿದ್ದಾರೆ ಅಂತ. ಅಯ್ಯೋ, ಅವ್ರಿಗೆ ಹೊಟ್ಟೆ ಉರಿ. ಉರ್ಕೊಳ್ಳೋದಷ್ಟೇ ಅಲ್ಲ, ನಮ್ಮ ಮೇಲೆ ತಪ್ಪು ತಿಳ್ಕೊತಾರೆ. ನಿಮಗ್ ಗೊತ್ತಾ, ಅವ್ರಿಗನ್ಸುತ್ತೆ ನಮ್ಮಿಬ್ರ ಮಧ್ಯೆ ಏನೋ. ಯಾಕೆ, ನಮ್ಮಿಬ್ಬರದು ಏನೂ ಇಲ್ವಾ? ಮಾವನವ್ರೆ, ನೀವ್ ಎಷ್ಟು ತಮಾಷೆ ಮಾಡ್ತೀರಲ್ವಾ? ಯಾರದು? ಯಾರು ಏನಾಯ್ತು? ಯಾರು ಯಾರದು? ರೀ, ಏನಾಯ್ತು ಯಾರದು? ರೀ? ಯಾರವ್ನು? ನಿಂತ್ಕೊಳ್ಳಿ. ಯಾರದು? ಎಲ್ಲ ಹೋದೆ? ಆಗ್ತಿದೆ. ಎಲ್ಲ ಹೋಗಿದ್ದೀರಾ? ಬೇಗ ಬನ್ನಿ ಎಲ್ಲ. ರೀ, ಯಾರದು? ಯಾರು ಯಾರೋ ನನ್ನ ಕುತ್ತಿಗೆ ಇಸ್ಕಿ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟು. ಎಲ್ರು ಎಲ್ಲಿದ್ದೀರಾ? ಕೆಳಗಡೆ ಬನ್ನಿ. ಯಾರೋ ನನ್ನ ಸಾಯಿಸೋದಕ್ಕೆ ಮಾಡ್ತಾ ಇದ್ದಾರೆ. ಇಲ್ಲೇ ಎಲ್ಲೋ ಅಡಗಿರ್ತಾನೆ, ಹುಡುಕಿ. ಮೌನವ್ರೆ, ಮೌನವ್ರೆ, ಏನಾಯ್ತು ನಿಮ್ಗೆ? ಏನಾಯ್ತು? ಯಾರೋ ನನ್ನ ಸಾಯಿಸೋದಕ್ಕೆ ನೋಡ್ತಾ ಇದ್ದಾರೆ. ಇವನೇ ಇರ್ಬೇಕು. ಇವನೇ ನನ್ನ ಸಾಯಿಸಕ್ ಬಂದಿದ್ದು. ನಾನು ನನ್ನ ರೂಮಲ್ಲಿ ಮಲ್ಕೊಂಡಿದ್ದೆ. ನೀನೇ ಕಣೋ. ರೀ, ನೀವ್ ಏನ್ ಮಾತಾಡ್ತಿದ್ದೀರಾ? ವಿಪುಲ್ ಆತರ ವ್ಯಕ್ತಿ ಅಲ್ಲ. ಆದ್ರೆ ಅವನು ಬಾಯಿ ಮುಚ್ಚು. ನಿನ್ ಮಕ್ಕಳನ್ನ ನೀನ್ ಕಾಪಾಡೋದಕ್ ನೋಡ್ಬೇಡ. ಇವನೇ ಅದು. ಮೌನವ್ರೆ, ಇಲ್ಲಿ ಕೇಳಿ. ನೀವು ಸ್ವಲ್ಪ ಕೂಲ್ ಡೌನ್ ಆಗಿ. ನೀವು ರೆಸ್ಟ್ ತಗೊಳ್ಳಿ. ನಾವು ಹುಡ್ಕೋಣ. ನಾವು ನಿಧಾನಕ್ಕೆ ಹುಡ್ಕೋಣ. ಬನ್ನಿ. ನಾನು ಹುಡುಕ್ಲೇಬೇಕು. ಹಾ, ಕಂಡು ಹಿಡಿತೀನಿ ನಾನು. ಕೂಲಾಗಿ. ಅತ್ತೆ, ನೀವು ಹೋಗಿ. ನಡೀರಿ. ಇವನೇನಾದ್ರೂ ಅವನಾಗಿರ್ಬೋದಾ? ಹೇಗೆ? ನಾನು ಬರ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ವೆಯ್ಟ್ ಮಾಡು ಅಂತ. ಆಚೆ ವೆಯ್ಟ್ ಮಾಡು, ಬರ್ತಾ ಇದ್ದೀನಿ. ಅಲ್ಲೇ ಇರು, ಬಂದೆ. ಎಷ್ಟು ಫೋನ್ ಮಾಡಿ ತಲೆ ತಿಂತೀಯ ನೀನು? ನಾನು ನಿನ್ಗೆ ಹೇಳಿದ್ದೆ ತಾನೆ, ನಾನು ದುಡ್ಡು ಕೊಡ್ತೀನಿ ಅಂದಮೇಲೆ ಕೊಡ್ತೀನಿ. ತಗೋ ಇದನ್ನ. ಮೊದಲು ಇಲ್ಲಿಂದ ಹೊರಟೋಗು. ಅದು ನನ್ನ ಪ್ರಾಬ್ಲಮ್ ಅಲ್ಲ ಸರ್. ನಾನೇನಾದ್ರೂ ಪೊಲೀಸ್ಗೆ ಮಾತನ್ನ ಹೇಳಿದ್ರೆ ಆವಾಗ ಪ್ರಾಬ್ಲಮ್ ಆಗ್ತಾ ಇತ್ತು. ನೀವು ನಿಮ್ಮ ಫ್ರೆಂಡ್ನ ಮರ್ಡರ್ ಮಾಡಿಬಿಟ್ಟು ಈ ದುಡ್ಡನ್ನ ಎತ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಂತ. ದುಡ್ಡು ಸಿಕ್ತಲ್ವಾ? ಹೊರಡಿಲ್ಲಿಂದ. ನಿಂತ್ಕೊಳ್ಳಿ. ಅಂದ್ರೆ ನೀನು ಬರೀ ಅಪರಾಧಿ ಮಾತ್ರ ಅಲ್ಲ, ಕೊಲೆಗಾರ ಕೂಡ. ಏನಂಗಂದ್ರೆ? ಅದರ ಅರ್ಥ ಏನಂದ್ರೆ, ಸ್ವಲ್ಪ ಹೊತ್ತಿಗೆ ಮುಂಚೆ ನೀವು ನಿಮ್ ತಪ್ಪನ್ನ ಮುಚ್ಚಿಡೋದಕ್ಕೋಸ್ಕರ ಯಾವನ ಒಬ್ಬನಿಗೆ ದುಡ್ಡು ಕೊಟ್ರಿ. ನಾನು ಕಣ್ಣಾರೆ ನೋಡಿದ್ದೀನಿ. ಸರಿ, ಇಲ್ಲಿ ಕೇಳು. ನಿನ್ಗೆ ಎಷ್ಟು ದುಡ್ಡು ಬೇಕೋ ನೀನು ಕೊಟ್ಬಿಡ್ತೀನಿ, ಆದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ನಿಮ್ಗೇನನ್ಸುತ್ತೆ? ನಿಮ್ ಮಾತಿಗೆ ನಾನು ಒಪ್ಕೊಂತೀನ? ನಿನ್ನಂತ ಅಪರಾಧಿನ ಮನೇಲಿ ಇಟ್ಕೊಳ್ಳೋದು ಕೂಡ ನಮ್ ಜೀವಕ್ಕಿನೇ ಆಪತ್ತು. ನಾನು ಈಗಲೇ ಪೊಲೀಸ್ಗೆ ಕಾಲ್ ಮಾಡಿ ಎಲ್ಲ ಹೇಳ್ತೀನಿ. ಬೇಡ 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 ಬೇಡ, ಇರು. ನಿನ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನಾನು ಕೊಡ್ತೀನಿ. ನನಗೇನು ಬೇಡ. ಇಲ್ಲಿ ಹಾಗ ಸರಿ, ಹೇಗಿದ್ರೆ ನಾನು ಮನೇಲಿ ಎಲ್ಲರೂ ಎಬ್ಬಿಸ್ಬಿಟ್ಟು ಮೊದಲು ಅಮ್ಮಂಗೆ ಹೇಳ್ತೀನಿ. ಬೇಡ ಕಣೋ, ಪ್ಲೀಸ್ ಬೇಡ. ನಿಂತ್ಕೊಳ್ಳೋ ಅಮ್ಮ. ಇವನು ಸತ್ತೋದ. ಮಾನ್ಸಿ,
ನಾನು ನಿನ್ಗೆ ಹೇಳಿದ್ನಲ್ಲ ನನ್ನನ್ನು ಯಾರೋ ಸಾಯ್ಸಕ್ಕೆ ಬರ್ತಾ ಇದ್ದಾರೆ ಅಂತ. ಇವನೇ ಅದು ವಿಪುಲ್. ನಾನು ನನ್ನ ಜೀವ ಉಳಿಸ್ಕೊಳ್ಳೋದು ಪ್ರಯತ್ನ ಪಟ್ಟೆ, ಅವ್ನು ಗೊತ್ತಿಲ್ದಿರನೇ ಸಾಯಿಸ್ಬಿಟ್ಟೆ. ಮಾವನವ್ರೆ, ನಾನಿವಾಗ ವಿದ್ವೆ ಆಗ್ಬಿಟ್ಟೆ ಅಲ್ಲ. ಅಯ್ಯೋ, ನೀನ್ ವಿದ್ವೆ ಅನ್ನೋದನ್ನ ಬಿಡು. ಮೊದಲು ಈ ಶವನ ಇಲ್ಲಿಂದ ಸಾಗಿಸ್ಬೇಕು. ನಡಿ, ಎಲ್ಲಿ ಸಾಗಿಸ್ಬೇಕು? ಸುಟ್ಕೇಸಲ್ಲಿ ಹಾಕು. ನಡಿ. ತೆಗಿ. ರಕ್ತನ ಕ್ಲೀನ್ ಮಾಡು. ಬೇಗ ಬೇಗ ಬೇಗ. ಯಾರೋ ಬರ್ತಾ ಇದ್ದಾರೆ. ಈ ಕಡೆ ಬಾ, ಈ ಕಡೆ ಬಾ, ಮುಚ್ಚಿಕೊಳ್ಳೋಣ. ಒಂದ್ ಕೊಲೆನ ಮುಚ್ಚಿಡೋದಕ್ಕೋಸ್ಕರ ರವೀಂದ್ರ ಮತ್ತೊಂದ್ ಕೊಲೆನ್ ಮಾಡ್ದ. ತಾನೇ ತನ್ನ ಕೈಯಾರೆ ಅಮಾಯಕ ವಿಪುಲ್ನ ತಾನೇ ಕೊಲೆ ಮಾಡ್ದ. ಮಾನ್ಸಿ ಕೂಡ ಈ ಕೊಲೆಯಲ್ಲಿ ಶಾಮೀಲಾಗಿದ್ದಾಳೆ. ಅವ್ರ ಸುಖಕ್ಕೋಸ್ಕರ ಅವರಿಗೆ ಬೇರೆ ದಾರಿ ಕಾಣ್ಲಿಲ್ಲ. ಈ ರವೀಂದ್ರ ಮತ್ತೆ ಮಾನ್ಸಿಯ ಸಂಬಂಧ ಗುಟ್ಟು ರಟ್ಟಾಗುತ್ತಾ? ಅಮಾಯಕ ವಿಪುಲ್ಗೆ ನ್ಯಾಯ ಸಿಗುತ್ತಾ? ಒಳಗಡೆ ಇಡು. ಓ, ಎಲ್ಲರೂ ಆರಾಮಾಗಿ ಟೀ ಕುಡಿತಾ ಇದ್ದೀರಾ. ತಗೋ ಇದನ್ನ. ನನ್ನ ಡಿವೋರ್ಸ್. ಡಿವೋರ್ಸ್? ಸರಿಯಾಗಿ ಗಮನ ಇಟ್ಟು ಓದ್ಬಿಟ್ಟು ಸಿಗ್ನೇಚರ್ ಮಾಡು. ಎಷ್ಟು ಬೇಗ ಫಾರ್ಮಾಲಿಟೀಸ್ ಎಲ್ಲ ಮುಗಿಯುತ್ತೋ ಅಷ್ಟು ಬೇಗ ನಮ್ಮ ಸಂಬಂಧ ಮುಗಿಯುತ್ತೆ. ಇದೇನ್ ಮಾಡ್ತಿದ್ದೀರಾ ನೀವು? ಅದ್ ಹೇಗೆ ನಮ್ಮ ತಾಯಿಗೆ ನೀವು ಕೊಡಕ್ಕಾಗತ್ತೆ? ಸಂಬಂಧ ಬೇಕಾಗಿಲ್ದವರು ಕೊಡ್ತಾರೆ. ನೀವೇನ್ ಅನ್ಕೊಂಡಿದ್ದೀರಾ ಮಾವನವ್ರೆ? ಈ ವಯಸ್ಸಲ್ಲಿ ಈ ತರ ಮಾತಾಡ್ತಾರಾ? ಡೈವೋರ್ಸ್ ಆದ್ರೆ ಯಾಕೆ? ಅತ್ತೆ ನೀವು ಸಮಾಧಾನ ಮಾಡ್ಕೊಳ್ಳಿ. ಸುನೀತಾ, ನಾನೀಗ ನಿಮ್ಮ ಮಾವ ಅಲ್ಲ, ನನ್ನ ಮಾವ ಅಂತ ಕರಿಬೇಡ. ಅದ್ ಹೇಗ್ ಡಿವೋರ್ಸ್ ಕೊಡ್ತೀರಾ ನೀವು? ನಮ್ಮಮ್ಮ ನಿಮ್ಗೋಸ್ಕರ ಏನೆಲ್ಲ ಮಾಡಿಲ್ಲ. ಇವಾಗ ನಿಮ್ಗೆ ಡಿವೋರ್ಸ್ ಬೇಕಾ? ನಿಮ್ಗೆ ಡಿವೋರ್ಸ್ ಬೇಕಾ? ಸುಮ್ಮನೆ ಬಾಯ್ ಬಂದಿದ್ದೆಲ್ಲ ಮಾತಾಡ್ಕೊಂಡು ಬಂದ್ಬಿಡ್ಬೇಡಿ. ಬಿಡಿ. ಅಮ್ಮನ್ಗೆ ಸಮಾಧಾನ ಮಾಡಿ ನೀನು. ವಿಪುಲ್ ಅವರೇ, ಮಾವನವ್ರೆ, ಅವ್ರು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಎಲ್ಲೋದ್ರು ಅಂತಾನೂ ಗೊತ್ತಾಗ್ತಿಲ್ಲ. ರಾತ್ರಿ ಎಲ್ಲ ನಿನ್ ಜೊತೆ ಇದ್ರು ತಾನೆ? ಹಾ, ರಾತ್ರಿ ಎಲ್ಲ ನನ್ ಜೊತೆನೇ ಇದ್ರು.
ಆದ್ರೆ ನಾನು ರೂಮ್ಗೆ ಹೋಗಿ ನೋಡಿದಾಗ ಮಾವನವ್ರಿಗೆ ಅಟ್ಯಾಕ್ ಮಾಡಕ್ ಹೋಗ್ಬಿಟ್ಟು ಸಡನ್ ಆಗಿ ನನ್ ಮೇಲೆ ಬಂದ್ ಬಿದ್ಬಿಟ್ರು. ಆದ್ರೆ ಗೊತ್ತಿಲ್ಲ ಎದ್ದಾದ್ಮೇಲೆ ಎಲ್ಲೋದ್ರು ಅಂತ. ನೀವು ಈಗ ಹೇಳ್ತಾ ಇದ್ದೀರಾ ನನ್ಗೆ? ನಾನ್ ಅನ್ಕೊಂಡೆ ಬೆಳಿಗ್ಗೆ ಅಷ್ಟ್ರಲ್ಲಿ ವಾಪಸ್ ಬರ್ಬೋದು ಅಂತ. ನಾನ್ ಎಷ್ಟೊತ್ತಿಂದ ಹುಡುಕ್ತಿದ್ದೀನಿ, ಎಲ್ಲೂ ಸಿಗ್ತಿಲ್ಲ ಅವರು. ನಂಬರು ಸ್ವಿಚ್ ಆಫ್ ಬರ್ತಾ ಇದೆ ಒಂದು. ಹಾ ರೋಹಿತ್, ವಿಪುಲ್ ಏನಾದ್ರು ಸಿಕ್ಕಿದ್ನ ನಿನ್ಗೆ? ಅತ್ತೆ ಎದೇಳಿ ಅತ್ತೆ, ಏನಾಯ್ತು? ಬೇಗ ಏನಾದ್ರೂ ಮಾಡ್ರಿ. ನೋಡಿ ನಿಮ್ಮಿಂದೆಲ್ಲ ಹೇಗೆ ಆಗ್ತಾ ಇದೆ ಅಂತ. ವಿಪುಲ್ ಕಾಣಿಸ್ತಾ ಇಲ್ಲ, ಅಮ್ಮನ್ಗೆ ಹುಷಾರಿಲ್ಲ. ಅತ್ತೆ ಬಾವಾ, ನನ್ಗನ್ಸುತ್ತೆ ಅತ್ತೆನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಹಾ ನಾನು ಅವ್ರನ್ನ ಹುಡುಕ್ತೀನಿ, ನೀವ್ ತಲೆ ಕೆಡಿಸ್ಕೋಬೇಡಿ. ನೀವು ಅತ್ತೆನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಹಾಸ್ಪಿಟಲ್ ಬಾ. ಬಾರೆ ಚಿನ್ನ ಹತ್ರ. ಏನ್ ಮಾಡ್ತಿದ್ದೀರಾ ಮಾವ? ಇವಾಗ ನೀನ್ ವಿದ್ವೆ, ನಾನು ಎಂಟಿ ಬಿಟ್ಟವನು. ಅದಂತೂ ನಿಜ. ಆದ್ರೆ ಯಾವತ್ತಿದ್ರೂ ಸ್ವೀಟು ಸಿಹಿಯಾಗೇ ಇರುತ್ತೆ ಅಲ್ವಾ? ಹಾ, ನಾನಂತೂ ಈ ಬಳೆನ ತೆಗಿಯೋದನ್ನೇ ಮರ್ತ್ಬಿಟ್ಟೆ. ಈಗ ತೆಗಿ. ಏನಾಯ್ತು? ನನಗೆ ಇದೊಂದು ಅರ್ಥ ಆಗ್ತಾ ಇಲ್ಲ. ವಿಪುಲ್ ಹೊರಗಡೆ ಹೋಗಿದ್ದ, ಮತ್ತೆ ವಿಪುಲ್ದು ವಸ್ತುಗಳು ಇಲ್ಲಿ ಹೇಗೆ ಸಿಕ್ತು, ಹೇಗೆ ಸಾಧ್ಯ ಅಂತ. ಒಂದ್ ವಿಷಯ ಇದೆ, ಇದು ನಿಮ್ಗೆ ಉಪಯೋಗಕ್ಕೆ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಿನ್ನೆ ರಾತ್ರಿ ಏನಂದ್ರೆ, ಒಂದ್ ವೇಳೆ ಇವರಿಬ್ರು ಸೇರ್ಕೊಂಡು ವಿಪುಲ್ನ ಸಾಯಿಸ್ಬಿಟ್ರೆ ಹೇಗೆ? ಎಲ್ಲಿದ್ದಾರೆ ಇವರಿಬ್ರು? ಅಯ್ಯೋ, ಫೋನ್ ಬೇರೆ ಎತ್ತಲ್ಲ. ಸರಿ ಬಾ, ಹೋಗಿ ಹುಡ್ಕೋಣ. ಎಲ್ಲೂ ಕಾಣಿಸ್ತಾ ಇಲ್ಲ ಅವರಿಬ್ರು. ಸಿಗ್ತಿಲ್ಲ ಅವರು. ಈಗ ಏನ್ ಮಾಡೋದು? ಅವರಿಬ್ರಿಗೂ ಪಕ್ಕ ಪಾಠ ಕಲಿಸ್ಬೇಕು. ತುಂಬಾ ಆಡ್ತಾ ಇದ್ದಾರೆ ಅವರು. ಅಸಲಿ ಆಟ ಏನು ಅಂತ ನಾನು ತೋರಿಸ್ತೀನಿ ಅವ್ರಿಗೆ. ನಾನ್ ಬಂದ್ಬಿಟ್ಟೆ. ಇಷ್ಟು ದೂರ ಯಾಕೆ ನಿಂತಿದೀಯಾ? ಹತ್ರ ಬಾ. ಅಯ್ಯೋ ಮಾವ, ನೀವಂತೂ ನೀವ್ ತುಂಬಾ ನಾಟಿ ಆಗ್ಬಿಟ್ಟಿದ್ದೀರಾ. ಬಿಡಿ. ತುಂಬಾ ದಿನ ಆದ್ಮೇಲೆ ಸಿಕ್ಕಿದೀಯಾ. ನೀನ್ ಹೋಗಕ್ ಬಿಟ್ಬಿಡ್ತೀನಾ? ಫೋನ್ ಎತ್ತುತ್ತಿಲ್ಲ. ಇನ್ನೊಂದ್ಸರಿ ಮಾಡು. ಏನು? ನಿನ್ನಿಂದ ಕೆಲ್ಸ ಆಗ್ಬೇಕು. ಏನ್ ಕೆಲ್ಸ? ಒಂದ್ ಹೆಲ್ಪ್ ಮಾಡ್ಬೇಕಾಗಿದೆ. ಹೆಲ್ಪ್? ಯಾವ ತರ ಹೆಲ್ಪ್? ಮನೇಲಿರೋ ದುಡ್ಡು ಮತ್ತೆ ರವೀಂದ್ರ ಜೊತೆ ಹೋಗಿದ್ಯಲ್ವಾ? ಇಲ್ ನೋಡು, ನನ್ಗೂ ನನ್ ಪಾಲ್ ಬೇಕು.
ಆಯ್ತಾ ನಿಂಗೆ? ನಿನ್ನೆ ರಾತ್ರಿ ನೀನು ಒಂದು ಸೂಟ್ ಕೇಸ್ ತಗೊಂಡೋಗೋದನ್ನ ನಾನು ನೋಡಿದ್ದೀನಿ. ಇದ್ದ ಅಲ್ವಾ ಅದ್ರಲ್ಲಿ? ಇಲ್ಲ ಇಲ್ಲ ಅದ್ರೊಳಗಡೆ ನಂದು ಐಟಮ್ಸ್ ಇತ್ತು ಅಷ್ಟೇ. ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಇಲ್ಲಿ ನೋಡು, ಏನು ಅಂತ ನಿನ್ಗೂ ಗೊತ್ತು ನನಗೂ ಗೊತ್ತಿದೆ. ನಾವ್ ಒಂದ್ ಕೆಲ್ಸ ಮಾಡೋಣ, ಒಂದ್ ಐಡಿಯಾ ಮಾಡೋಣ. ನೀನ್ 1 ಕೋಟಿ ತಗೊಂಡು ನಮ್ ಹಳೆ ಫಾರ್ಮ್ ಹೌಸ್ ಹತ್ರ ಬಂದ್ಬಿಡು. 1 ಕೋಟಿ? ಹಾ, 1 ಕೋಟಿ. ನೀನ್ 1 ಕೋಟಿ ಕೊಟ್ರೆ ನನ್ ಈ ಬ್ಲ್ಯಾಕ್ ಮೇಲ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಸರಿ. ವಾ ಅಕ್ಕ ವಾ, ನೀವಂತೂ ಚಾಣಾಕ್ಷ ಆಗ್ಬಿಟ್ಟಿದ್ದೀರಾ. ಇಷ್ಟೊಂದು ಇನ್ನೋಸೆಂಟ್ ಹುಡುಗಿಯಿಂದ ಇಷ್ಟೊಂದು ಚಾಣಾಕ್ಷತನ ನನಗೆ ಗೊತ್ತಿರ್ಲಿಲ್ಲ. ತಗೊಳ್ಳಿ ನಿಮ್ ದುಡ್ಡು. ಕರೆಕ್ಟ್ ಆಗಿದ್ಯಾ ಇಲ್ವಾ ನೋಡಿ. ನಿನ್ನಿಂದನೇ ಕಲ್ತಿದ್ದು ಮಾನ್ಸಿ. ನೀನು ನಿನ್ನ ಆಸೆ ತೀರ್ಸ್ಕೊಳ್ಳೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀಯ ಅಲ್ವಾ? ಆದ್ರೆ ನೀನ್ ಸ್ವಲ್ಪ ಜಾಸ್ತಿನೇ. ಇಲ್ ನೋಡಿ ಅಕ್ಕ, ನನಗ್ ಮುಂಚೆಯಿಂದನೂ ಗೊತ್ತಿತ್ತು ನನಗೇನ್ ಬೇಕಂತ. ನನಗೆ ದುಡ್ಡು ಶ್ರೀಮಂತಿಕೆ ಬೇಕಿತ್ತು, ಅದು ಮಾವನಿಂದ ಸಿಕ್ತು. ಅಷ್ಟಕ್ಕೂ ವಿಪುಲ್ಲೇನೆ ಮಾವನವ್ರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಆ ಕಾರಣಕ್ಕೆ ಅವನ್ ಸತ್ತೋಗಿದ್ದು. ವಿಪುಲ್ಗೆ ಅದೇ ಆಗ್ಬೇಕಿದ್ದು. ಅವನ್ ಬಾಡಿ ಸಾಕ್ಸೋದಕ್ಕೆ ನನ್ನ ಮಾವಂಗೆ ಹೆಲ್ಪ್ ಮಾಡಿದೆ. ಅದು ವಿಪುಲ್ ಅಲ್ವೇ ಅಲ್ಲ. ನಾನೇ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದು. ಏನು? ಹಾ, ಇದೇ ಸತ್ಯ. ನಾನೇ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದು. ಅದನ್ ಬಿಡು, ವಿಪುಲ್ನ ಯಾಕ ಕೊಲೆ ಮಾಡಿದ್ ನೀನು? ಮಾವನವ್ರೆ, ಏನ್ ಹೇಳ್ತಿದ್ದಾರೆ ಬಾವಾ? ನಾನು ಹಾ, ನೀವ್ ಏನು ಹೇಳಿ ಮಾವ. ಹೇಳು, ಯಾಕೆ ಕೊಲೆ ಮಾಡಿದೆ? ನಾನು ಇವನು ತನ್ನ ಕಾಪಾಡೋದಕ್ಕೋಸ್ಕರ ವಿಪುಲ್ನ ಕೊಂದಿದ್ದಾನೆ ಹೀಗಂತ ನಮಗೆ ಅನುಮಾನ ಇದೆ. ಆದ್ರೆ ನಮಗೆ ಒಬ್ಬ ವ್ಯಕ್ತಿ ಕೂಡ ಸಿಕ್ಕಿದ್ದಾನೆ ಈ ಕೊಲೆಗೆ ಸಾಕ್ಷಿಯಾಗಿ. ಇವರು ತಮ್ಮ ಪಾರ್ಟ್ನರ್ಗೆ ಮೋಸ ಮಾಡಿ ಅವ್ರನ್ನ ಕೊಲೆ ಮಾಡಿ ಇಲ್ಲಿಗೆ ಓಡ್ ಬಂದಿದ್ದಾನೆ. ಮಾವನವ್ರೆ, ಇವ್ರು ಏನ್ ಹೇಳ್ತಿದ್ದಾರೆ? ನೀವೇನಾದ್ರೂ ಹೇಳಿ. ಇವ್ರು ನಿಜ ಹೇಳ್ತಿದಾರೆ ಹೇಗೆ? ಹೇಳು, ಯಾಕೆ ಸೈಲೆಂಟ್ ಆಗಿದ್ಯಾ? ಅರೆ ಹೇಳಿ ಅಲ್ಲ. ಮಾನ್ಸಿ, ನಾನು ಅದು ಹಾಗಿದ್ರೆ ನೀವು ನನ್ನ ಹತ್ರ ಸುಳ್ಳು ಹೇಳಿದ್ರ? ಹಾಗಿದ್ರೆ ನೀವು ಎಲ್ರನ್ನೂ ಕೊಲೆ ಮಾಡಿ ಬಂದಿದ್ದೀರಾ? ನನ್ ಮುಟ್ಟಕ್ಕೂ ಬರ್ಬೇಡಿ ನೀವು. ನೋಡ್ದಾ, ಬರೀ ದುಡ್ಗೋಸ್ಕರ ಚೆನ್ನಾಗಿರೋ ಕುಟುಂಬನ ಹಾಳ್ ಮಾಡ್ಬಿಟ್ಟೆ. ಜೀವನದಲ್ಲಿ ದುಡ್ಗಿಂತ ಸಂಬಂಧಕ್ಕೆ ಬೆಲೆ ಜಾಸ್ತಿ ಇದೆ. ಈ ದುಡ್ಗೋಸ್ಕರ ಎಲ್ಲ ಸಂಬಂಧನ ಹಾಳ್ ಮಾಡ್ಕೊಂಡೆ. ಕಾನ್ಸ್ಟೇಬಲ್, ಇವರಿಬ್ಬರನ್ನು ಅರೆಸ್ಟ್ ಮಾಡಿ. ಇವಳು ಕೂಡ ಕರ್ಕೊಂಬನ್ನಿ. ಕ್ರೈಮ್ ನೆವರ್ ಪೇಸ್. ಅಪರಾಧಿ ತಾನು ಅಪರಾಧ ಮಾಡ್ತಿರ್ಬೇಕಾದ್ರೆ ತಾನು ಸಿಗಾಕೊಳ್ತೀನಿ ಅನ್ನೋ ವಿಷಯನೇ ಮರ್ತೋಗಿರ್ತಾನೆ. ಮಾನ್ಸಿಯ ದುಡ್ಡಿನ ದುರಾಸೆಗೆ ಮತ್ತೆ ರವೀಂದ್ರನ ಮೋಸದ ಜಾಲದಿಂದ, ಇಂಥ ವ್ಯಕ್ತಿಗಳಿಂದ ಮತ್ತೆ ಇಂಥ ರೀತಿ ಸಂಬಂಧಗಳಿಂದ ನಾವು ನಂಬಿಕೆನ ಕಳ್ಕೊತೀವಿ. ನಮಗೆ ಎಲ್ಲ ಸಂಬಂಧಗಳಲ್ಲಿ ಮರ್ಯಾದೆ ಮತ್ತೆ ಸಮಾನತೆ ಮುಖ್ಯ ಆಗುತ್ತೆ. ಸರಿಯಾದ ದಾರಿಲಿ ನಡೀತಾ ಸಂಬಂಧನ ಗಟ್ಟಿ ಮಾಡ್ಕೋತಾ ಹೋಗ್ಬೇಕು. ಈ ಸರಿ ಮತ್ತೆ ತಪ್ಪಿನ ನಡುವೆ ತುಂಬಾ ಎಚ್ಚರಿಕೆಯಿಂದ ನಡಿಬೇಕು. ಈಗ ನಾನು ವಿದಾಯ ಹೇಳ್ತಾ ಇದ್ದೀನಿ. ಅಲ್ಲಿವರೆಗೂ ಬಿ ಅಲರ್ಟ್, ಬಿ ಸೇಫ್. ಕ್ರೈಮ್ ಅಲರ್ಟ್, ಸತ್ಯದ ಪರ ನಮ್ಮ ಧ್ವನಿ.